ಈ ಭಗವದ್ಗೀತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುವೆಂಪು ವಿಶ್ವವಿದ್ಯಾಲಯ ಯಾಕೆ ಗೋಷ್ಠಿಯನ್ನ ಆಯೋಜನೆ ಮಾಡ್ತು ಅಂದ್ರೆ ಅದರ ಪ್ರಮುಖ ಉದ್ದೇಶ ಭಗವದ್ಗೀತೆ ಓದಿದ್ರೆ ಯುವಕರು ಕ್ರೈಮ್ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ, ಆ ಮೂಲಕ ಕ್ರೈಮ್ ಅನ್ನ ತಡೆಗಟ್ಟಬಹುದು, ಅದೆಲ್ಲದಕ್ಕೂ ಕೂಡ ಭಗವದ್ಗೀತೆ ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೋಷ್ಠಿಯ ಆಯೋಜನೆ ಆಗಿತ್ತು. ಭಗವದ್ಗೀತೆ ಓದಿದ್ರೆ ನಿಜಕ್ಕೂ ಯುವಕರು ಕ್ರಿಮಿನಲ್ಸ್ ಆಗೋದು ತಪ್ಪುತ್ತಾ? ಭಗವದ್ಗೀತೆ ಪಠನ ಮಾಡಿದ್ರೆ ಕ್ರೈಮ್ ಕಂಟ್ರೋಲ್ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ. ಇದು ಹಿಂದೂ ಅಜೆಂಡಾನ, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕ್ತಾ ಇರುವಂತಹ ತಂತ್ರಗಾರಿಕೆನ? ಬೇರೆ ಧರ್ಮ ಗ್ರಂಥಗಳಿಂದ ಅಪರಾಧ ನಿಯಂತ್ರಣ ಆಗೋದೇ ಇಲ್ವಾ? ಬೇರೆ ಧರ್ಮದವರು ಇದನ್ನ ಪ್ರಶ್ನೆ ಮಾಡ್ತಾರೆ. ಭಗವದ್ಗೀತೆ ಹೆಸರಲ್ಲಿ ಬಲಪಂಥೀಯ ಅಜೆಂಡಾ ಹೇರಿಕೆ ಎಷ್ಟರ ಮಟ್ಟಿಗೆ ಸರಿ? ಇಂಥದ್ದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಆಗ್ತಾ ಇದೆ ದಲಿತ ಸಂಘರ್ಷ ಸಮಿತಿಯವರಿಂದ. ಸ್ವರ್ಣ ರಶ್ಮಿ ಟ್ರಸ್ಟ್ ಆಯೋಜನೆ ಮಾಡಿದ್ದ ವಿಚಾರ ಸಂಕಿರಣ ಕಾರ್ಯಕ್ರಮ. ಸಂಕಿರಣದಲ್ಲಿ ಭಗವದ್ಗೀತೆ ಅಭಿಯಾನ, ಜಿಲ್ಲಾ ಸಮಿತಿ ಕೂಡ ಅದಕ್ಕೆ ಸಾಥ್ ಕೊಡುತ್ತೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಕುವೆಂಪು ವಿವಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇತ್ತು ಅನ್ನೋದೇ ಈಗ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರ. ವಿವಿಯಲ್ಲಿ ಸಂಘ ಪರಿವಾರದ ಹುನ್ನಾರ ನಡೀತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಭಗವದ್ಗೀತೆ ಓದಿದ್ರೆ ಯುವಕರು ಕ್ರಿಮಿನಲ್ ಆಗೋದು ತಪ್ಪುತ್ತಾ? ಕ್ರೈಮ್ ಚಟುವಟಿಕೆಗಳನ್ನ ಮಟ್ಟ ಹಾಕಬಹುದಾ? ಹಾಗಾದ್ರೆ ಬೇರೆ ಧರ್ಮದಲ್ಲಿರುವಂತಹ ಧರ್ಮ ಗ್ರಂಥಗಳಿಂದ ಅದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ವಾ? ಬೇರೆ ಧರ್ಮದವರು ಕೂಡ ಮುಂದೊಂದು ದಿನ ಇದನ್ನ ಪ್ರಶ್ನೆ ಮಾಡಬಹುದು. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಯಾವುದೇ ವಿಶ್ವವಿದ್ಯಾಲಯಗಳಾದ್ರೂ ಕೂಡ ಒಂದು ಧರ್ಮ ಗ್ರಂಥವನ್ನ ತಂದು ಇದನ್ನ ಓದಲೇಬೇಕು, ಇದನ್ನ ನೀವು ಪಠನ ಮಾಡಲೇಬೇಕು, ಇದನ್ನ ತಿಳಿದುಕೊಳ್ಳಲೇಬೇಕು ಅಂತ ಒತ್ತಡ ಹಾಕೋದಕ್ಕೆ ಅವಕಾಶ ಇಲ್ಲ. ಅದನ್ನ ಮೀರಿ ಹೇಗೆ ಕುವೆಂಪು ವಿಶ್ವವಿದ್ಯಾಲಯದವರು ಇಂಥದ್ದೊಂದು ಗೋಷ್ಠಿಯನ್ನ ಆಯೋಜನೆ ಮಾಡ್ತಾರೆ? ಭಗವದ್ಗೀತೆಯನ್ನ ಓದಲೇಬೇಕು ಅಂತ ವಿದ್ಯಾರ್ಥಿಗಳ ಮೇಲೆ ಯಾಕಾಗಿ ಒತ್ತಡ ಹಾಕಿದ್ರು? ಜಸ್ಟ್ ವಿವಿ ಅವರು ತೆಗೆದುಕೊಂಡಂತಹ ನಿರ್ಧಾರನ ಅಂದ್ರೆ ಅಲ್ಲ, ಇಲ್ಲಿ RSS ನವರು ಎಂಟ್ರಿ ಕೊಟ್ಟಿದ್ದಾರೆ. ಸಂಘ ಪರಿವಾರದ ಹುನ್ನಾರ ಇದೆ, ಮಕ್ಕಳ ಮೇಲೆ ಇದನ್ನ ಹೇರ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಗಳು RSS ನಿಂದ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಬಟ್ ಏನೇ ಹೇಳಿ, ಪಾಪ ವಿದ್ಯಾರ್ಥಿಗಳಿಗೆ ಫ್ರೀಡಮ್ ಇಲ್ವಾ? ಅವ್ರು ಯಾವ ಧರ್ಮ ಗ್ರಂಥ ಓದಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂತಹ ವಿಚಾರ. ಅವ್ರ ಮನೆಯಲ್ಲಿ ಹೇಳ್ತಾರೆ ಅದನ್ನ, ನೋಡಪ್ಪ ಇದನ್ನ ತಿಳಿದುಕೊಳ್ಳು, ಇದನ್ನ ಓದು, ಇದರಿಂದ ಒಳ್ಳೇದಾಗುತ್ತೆ, ಇದರಿಂದ ಸಂಸ್ಕೃತಿ ಬರುತ್ತೆ, ಸಂಸ್ಕಾರ ಕಲಿಬಹುದು ಅಂತ. ಅದನ್ನ ತಂದುಬಿಟ್ಟು ಇದನ್ನ ಓದಲೇಬೇಕು ಅಂತ ಹೇಳೋದಿದ್ರೆ